ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕರ್ನಾಟಕದ ಕಾಫಿ ಲ್ಯಾಂಡ್ ಎಂದು ಕರೆಯಲ್ಪಡುವ ಚಿಕ್ಕಮಗಳೂರು ತನ್ನ ಭವ್ಯವಾದ ಮತ್ತು ಭಾವೋದ್ರಿಕ್ತ ಸೌಂದರ್ಯವು ಪ್ರವಾಸಿಗರನ್ನು ಆಕರ್ಷಿಸದೇ ಇರದು. ವೀಕ್ಷಕರೇ, ಚಿಕ್ಕಮಗಳೂರು ಜಿಲ್ಲೆಯ ಹೆಬ್ಬೆ ಜಲಪಾತ, ಮುಳ್ಳಯ್ಯನಗಿರಿ ಮತ್ತು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಂತಹ ಜನಪ್ರಿಯ ಪ್ರವಾಸಿ ಸ್ಥಳಗಳ ಬಗ್ಗೆ ಹೆಚ್ಚಿನ ಜನರು ಕೇಳಿದ್ದೀರಾ ಮತ್ತು ಭೇಟಿಯನ್ನು ಸಹ ನೀಡಿದ್ದೀರಾ. ಸಹಜವಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಗುಪ್ತ ರತ್ನವು ಸಾಮಾನ್ಯವಾಗಿ ಕಡೆಗಣಿಸಲ್ಪಡುತ್ತದೆ. ಅದುವೇ ರಾಣಿಜರಿ. ರಾಣಿಜರಿ ಇತರ ಸ್ಥಳಗಳಂತೆ ಜನಪ್ರಿಯವಾಗದಿರಲು ಒಂದು ಕಾರಣವೆಂದರೆ ಅದು ಗ್ರಾಮೀಣ ಪ್ರದೇಶದಲ್ಲಿದೆ. ಹೆಚ್ಚಿನ ಪ್ರಯಾಣಿಕರು ಬಲ್ಲಾಳ ರಾಯನ ಕೋಟೆಗೆ ಭೇಟಿ ನೀಡುತ್ತಾರೆ. ದಾರಿಯಲ್ಲಿ ರಾಣಿಜರಿ ಹಂಚಿನ ಬಿಂದುವಿಗೆ ಇತರ ಯಾವುದೇ ವೀಕ್ಷಣೆಯ ಫಲಕಗಳಿಲ್ಲ. ರಾಣಿಜರಿಯು ವರ್ಷ ಪೂರ್ತಿ ತಂಪಾದ ವಾತಾವರಣವನ್ನು ಹೊಂದಿದ್ದು, ಇದು ವರ್ಷದ ಯಾವುದೇ ಸಮಯದಲ್ಲಾದರೂ ಪ್ರವಾಸಿಗರು ಭೇಟಿ ನೀಡಲು ಸೂಕ್ತವಾದ ತಾಣವಾಗಿದೆ. ರಾಣಿಜರಿ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಒಂದು ಗಿರಿಧಾಮವಾಗಿದ್ದು, ಇದು ಸುಮಾರು 1500 ಮೀಟರ್ ಎತ್ತರದಲ್ಲಿದೆ. ಶ್ರೀಮಂತ ಇತಿಹಾಸವನ್ನು ಹೊಂದಿರುವ ಈ ಸ್ಥಳವು ತನ್ನ ನೈಸರ್ಗಿಕ ಸೌಂದರ್ಯದಿಂದ ಹೆಸರುವಾಸಿಯಾಗಿದೆ. ನಗರದ ಜೀವನದ ಗದ್ದಲದಿಂದ ದೂರವಾಗಿ ಶಾಂತಿ ಮತ್ತು ನೆಮ್ಮದಿಯನ್ನು ಹುಡುಕುವ ಯಾರಿಗಾದರೂ ಇದು ಸೂಕ್ತವಾದ ತಾಣವಾಗಿದೆ. ದುರ್ಗದಹಳ್ಳಿಯಿಂದ 4 ಕಿಲೋಮೀಟರ್, ಸುಂಕಸಾಲಿಯಿಂದ 7 ಕಿಲೋಮೀಟರ್, ಕೊಟ್ಟಿಗೆಹಾರದಿಂದ 24 ಕಿಲೋಮೀಟರ್ ಮತ್ತು ಮೂಡಿಗೆರೆಯಿಂದ 41 ಕಿಲೋಮೀಟರ್, ಚಿಕ್ಕಮಗಳೂರಿನಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿರುವ ರಾಣಿಜರಿ ವ್ಯೂ ಪಾಯಿಂಟ್ ಕರ್ನಾಟಕದ ದುರ್ಗದಹಳ್ಳಿ ಗ್ರಾಮದಲ್ಲಿ ನೆಲೆಗೊಂಡಿರುವ ಒಂದು ಮಂತ್ರಮುಗ್ಧಗೊಳಿಸುವ ತಾಣವಾಗಿದೆ. ಬಲ್ಲಾಳ ರಾಯನ ದುರ್ಗ ಕೋಟೆಯ ಸಮೀಪದಲ್ಲೇ ಇರುವ ಈ ಪ್ರಕೃತಿ ಪ್ರಿಯರಿಗೆ ಮತ್ತು ಚಾರಣ ಉತ್ಸಾಹಿಗಳಿಗೆ ಚಿಕ್ಕಮಗಳೂರಿನ ಬಳಿ ಭೇಟಿ ನೀಡಲು ಉತ್ತಮ ಸ್ಥಳವಾಗಿದೆ. ಸ್ಥಳೀಯರ ಪ್ರಕಾರ ಮೈಸೂರಿನ ಟಿಪ್ಪು ಸುಲ್ತಾನನಿಂದ ತಪ್ಪಿಸಿಕೊಳ್ಳಲು ರಾಣಿ ಪದ್ಮಿನಿ ದೇವಿ ಇಲ್ಲಿಂದ ಜಿಗಿದ ನಂತರ ಈ ಹೆಸರು ಬಂದಿದೆ. ಇಲ್ಲಿನ ಸುತ್ತಮುತ್ತಲಿನ ಶಿಖರಗಳು, ಹುಲ್ಲುಗಾವಲುಗಳು, ಕಣಿವೆಗಳು, ದಟ್ಟವಾದ ಕಾಡು, ಗತಿಕಲ್ಲು ವ್ಯೂ ಪಾಯಿಂಟ್, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಮತ್ತು ಬಲ್ಲಾಳ ರಾಯನ ದುರ್ಗದ ಕೋಟೆಗಳ ವಿಹಂಗಮ ನೋಟವನ್ನು ಪಡೆಯಬಹುದು. ಪಶ್ಚಿಮ ಘಟ್ಟಗಳ ಮಡಿಲಲ್ಲಿ ನೆಲೆಸಿರುವ ರಾಣಿಜರಿ ವ್ಯೂ ಪಾಯಿಂಟ್ ಗತಿಕಲ್ಲು ವ್ಯೂ ಪಾಯಿಂಟ್ನಿಂದ ಕೆಲವೇ ಮೀಟರ್ಗಳ ಅಂತರದಲ್ಲಿ ನೆಲೆಗೊಂಡಿದೆ. ದುರ್ಗದಹಳ್ಳಿ ಗ್ರಾಮದಿಂದ ದಟ್ಟವಾದ ಸಸ್ಯವರ್ಗದ ಮೂಲಕ ಟ್ರೆಕ್ಕಿಂಗ್ ಮೂಲಕ ಮಾತ್ರ ರಾಣಿಜರಿ ವ್ಯೂ ಪಾಯಿಂಟನ್ನು ತಲುಪಬಹುದು. ಈ ಸ್ಥಳಕ್ಕೆ ಭೇಟಿ ನೀಡಲು ಅತ್ಯಂತ ಸೂಕ್ತವಾದ ಸಮಯವೆಂದರೆ ನವೆಂಬರ್ ಮತ್ತು ಮೇ ನಡುವಿನ ಸಮಯ. ದೂರದ ಸಮೀಪದಲ್ಲಿ ಯಾವುದೇ ಅಂಗಡಿಗಳಿಲ್ಲದ ಕಾರಣ ಸಾಕಷ್ಟು ಆಹಾರ ಮತ್ತು ಪಾನೀಯಗಳನ್ನು ಕೊಂಡೊಯ್ಯಲು ಸಲಹೆ ನೀಡಲಾಗುತ್ತದೆ. ರಾಣಿಜರಿ ಎಡ್ಜ್ ಪಾಯಿಂಟ್ ಚಾರಣವು ದುರ್ಗದ ಹಳ್ಳಿಯ ಕಾಲಭೈರವೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾಗಿ ರಾಣಿಜರಿ ಶಿಖರದಲ್ಲಿ ಕೊನೆಗೊಳ್ಳುತ್ತದೆ. ರಾಣಿಜರಿ ಎಡ್ಜ್ ಪಾಯಿಂಟ್ನ ಟ್ರೆಕ್ಕಿಂಗ್ ಟ್ರಯಲ್ ದೂರವು ಸುಮಾರು 1.5 ಕಿಲೋಮೀಟರ್ ಆಗಿದ್ದು, ವ್ಯೂ ಪಾಯಿಂಟನ್ನು ತಲುಪಲು ಸುಮಾರು ಅರ್ಧ ಗಂಟೆಯಿಂದ 45 ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ.